ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಜೊತೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇದೇ ಸಮಯಕ್ಕೆ ಅಹಮದಾಬಾದ್ನಿಂದ ಹೊರಟಂಥ ಫ್ಲೈಟ್ಗೆ ಎಲ್ಲರೂ ಕೂಡ ಚೆಕ್ ಇನ್ ಆಗ್ತಾ ಇದ್ರು. ಆನ್ ಬೋರ್ಡಿಂಗ್ ಶುರುವಾಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ದುರಂತ ಸಂಭವಿಸಿತು. ಸೇನಾ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಅಪಾಚೆ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಪಠಾಣ್ಕೋಟ್ನಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆಗಿದೆ. M17 ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಆದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದೆ. ನೋಡಿ, ನಿನ್ನೆ ಆದ ಘಟನೆಯ ಬಳಿಕ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇರೋದು ಇದು ಎರಡನೇದು. ಪುಕೋಟ್ನಲ್ಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಸಮಸ್ಯೆ ಎದುರಾಗಿ ಅದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಯಿತು. ಥಾಯ್ಲೆಂಡ್ನ ಪುಕೋಟ್ನಲ್ಲಿ. ಎಸ್, ಈಗ ಇಲ್ಲೊಂದು ಮತ್ತೊಂದು ಹೆಲಿಕಾಪ್ಟರ್ ಅನ್ನ M17 ಹೆಲಿಕಾಪ್ಟರ್, ಅಪಾಚೆ ಹೆಲಿಕಾಪ್ಟರ್ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನೀವೇನೀಗ ದೃಶ್ಯಾವಳಿ ಗಮನಿಸ್ತಾ ಇದ್ರೆ ಇದು ನಿನ್ನೆಯ ದೃಶ್ಯಾವಳಿ. ಆ ಬೋಯಿಂಗ್ 787 ವಿಮಾನ ಪತನ ಆಯ್ತಲ್ಲ, ಆ ಸಂದರ್ಭದ ದೃಶ್ಯಾವಳಿ. ಈಗ ನೀವು ನೋಡ್ತಾ ಇರೋದು ಅಪಾಚಿ ಹೆಲಿಕಾಪ್ಟರ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ಅಪಾಚೆ ಹೆಲಿಕಾಪ್ಟರ್ ವಿಮಾನ ಹೆಲಿಕಾಪ್ಟರ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿರುವಂತಹ ಸಂದರ್ಭದ ದೃಶ್ಯಾವಳಿ. ತಾಂತ್ರಿಕ ದೋಷ ಕಂಡು ಬಂದಿದೆ, ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನಿನ್ನೆ ಆದ ಘಟನೆ ಇಡೀ ದೇಶದಲ್ಲೇ ಬೆಚ್ಚಿ ಬಿದ್ದಿತ್ತು. ಮೆಡಿಕಲ್ ಸ್ಟೂಡೆಂಟ್ಸ್ 23 ಜನ ಸಾವನ್ನಪ್ಪಿದ್ರು, ಪ್ರಯಾಣಿಕರು ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಇವತ್ತು ನಡೆದಿರುವಂಥ ಘಟನೆ ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹಾರಾಟವನ್ನು ನಡೆಸುವಾಗ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ. ಅದನ್ನು ಅಲ್ಲೇ ನಿಂತು ವೀಕ್ಷಿಸುತ್ತಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಬೈಕ್ಗಳು ಪಾರ್ಕ್ ಮಾಡಿದ್ದಾರೆ ಸುತ್ತಲೂ, ಅದನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಸಂದರ್ಭದ ದೃಶ್ಯಾವಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಜೊತೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇದೇ ಸಮಯಕ್ಕೆ ಅಹಮದಾಬಾದ್ನಿಂದ ಹೊರಟಂಥ ಫ್ಲೈಟ್ಗೆ ಎಲ್ಲರೂ ಕೂಡ ಚೆಕ್ ಇನ್ ಆಗ್ತಾ ಇದ್ರು. ಆನ್ ಬೋರ್ಡಿಂಗ್ ಶುರುವಾಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ದುರಂತ ಸಂಭವಿಸಿತು. ಸೇನಾ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಅಪಾಚೆ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಪಠಾಣ್ಕೋಟ್ನಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆಗಿದೆ. M17 ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಆದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದೆ. ನೋಡಿ, ನಿನ್ನೆ ಆದ ಘಟನೆಯ ಬಳಿಕ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇರೋದು ಇದು ಎರಡನೇದು. ಪುಕೋಟ್ನಲ್ಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಸಮಸ್ಯೆ ಎದುರಾಗಿ ಅದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಯಿತು. ಥಾಯ್ಲೆಂಡ್ನ ಪುಕೋಟ್ನಲ್ಲಿ. ಎಸ್, ಈಗ ಇಲ್ಲೊಂದು ಮತ್ತೊಂದು ಹೆಲಿಕಾಪ್ಟರ್ ಅನ್ನ M17 ಹೆಲಿಕಾಪ್ಟರ್, ಅಪಾಚೆ ಹೆಲಿಕಾಪ್ಟರ್ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನೀವೇನೀಗ ದೃಶ್ಯಾವಳಿ ಗಮನಿಸ್ತಾ ಇದ್ರೆ ಇದು ನಿನ್ನೆಯ ದೃಶ್ಯಾವಳಿ. ಆ ಬೋಯಿಂಗ್ 787 ವಿಮಾನ ಪತನ ಆಯ್ತಲ್ಲ, ಆ ಸಂದರ್ಭದ ದೃಶ್ಯಾವಳಿ. ಈಗ ನೀವು ನೋಡ್ತಾ ಇರೋದು ಅಪಾಚಿ ಹೆಲಿಕಾಪ್ಟರ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ಅಪಾಚೆ ಹೆಲಿಕಾಪ್ಟರ್ ವಿಮಾನ ಹೆಲಿಕಾಪ್ಟರ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿರುವಂತಹ ಸಂದರ್ಭದ ದೃಶ್ಯಾವಳಿ. ತಾಂತ್ರಿಕ ದೋಷ ಕಂಡು ಬಂದಿದೆ, ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನಿನ್ನೆ ಆದ ಘಟನೆ
ಇಡೀ ದೇಶದಲ್ಲೇ ಬೆಚ್ಚಿ ಬಿದ್ದಿತ್ತು. ಮೆಡಿಕಲ್ ಸ್ಟೂಡೆಂಟ್ಸ್ 23 ಜನ ಸಾವನ್ನಪ್ಪಿದ್ರು, ಪ್ರಯಾಣಿಕರು ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಇವತ್ತು ನಡೆದಿರುವಂಥ ಘಟನೆ, ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹಾರಾಟವನ್ನು ನಡೆಸುವಾಗ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡಲಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ. ಅದನ್ನು ಅಲ್ಲೇ ನಿಂತು ವೀಕ್ಷಿಸುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಬೈಕ್ಗಳು ಪಾರ್ಕ್ ಮಾಡಿದ್ದಾರೆ ಸುತ್ತಲೂ, ಅದನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಸಂದರ್ಭದ ದೃಶ್ಯಾವಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಜೊತೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇದೇ ಸಮಯಕ್ಕೆ ಅಹಮದಾಬಾದ್ನಿಂದ ಹೊರಟಂಥ ಫ್ಲೈಟ್ಗೆ ಎಲ್ಲರೂ ಕೂಡ ಚೆಕ್ ಇನ್ ಆಗ್ತಾ ಇದ್ರು. ಆನ್ ಬೋರ್ಡಿಂಗ್ ಶುರುವಾಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ ದುರಂತ ಸಂಭವಿಸಿತು. ಸೇನಾ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಅಪಾಚೆ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಪಠಾಣ್ಕೋಟ್ನಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆಗಿದೆ. M17 ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಆದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದೆ. ನೋಡಿ, ನಿನ್ನೆ ಆದ ಘಟನೆಯ ಬಳಿಕ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇರೋದು ಇದು ಎರಡನೇದು. ಪುಕೋಟ್ನಲ್ಲೂ ಕೂಡ ಅದೇ ರೀತಿಯಾಗಿ ಒಂದಷ್ಟು ಸಮಸ್ಯೆ ಎದುರಾಗಿ ಅದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಯಿತು ಥಾಯ್ಲೆಂಡ್ನ ಪುಕೋಟ್ನಲ್ಲಿ. ಎಸ್, ಈಗ ಇಲ್ಲೊಂದು ಮತ್ತೊಂದು ಹೆಲಿಕಾಪ್ಟರ್ ಅನ್ನ M17 ಹೆಲಿಕಾಪ್ಟರ್, ಅಪಾಚೆ ಹೆಲಿಕಾಪ್ಟರ್ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನೀವೇನೀಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಇದು ನಿನ್ನೆಯ ದೃಶ್ಯಾವಳಿ. ಆ ಬೋಯಿಂಗ್ 787 ವಿಮಾನ ಪತನ ಆಯ್ತಲ್ಲ, ಆ ಸಂದರ್ಭದ ದೃಶ್ಯಾವಳಿ. ಈಗ ನೀವು ನೋಡ್ತಾ ಇರೋದು ಅಪಾಚಿ ಹೆಲಿಕಾಪ್ಟರ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ನಡೆದಿರುವಂತಹ ಘಟನೆ. ನೋಡಿಲಿ, ಅಪಾಚೆ ಹೆಲಿಕಾಪ್ಟರ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿರುವಂತಹ ಸಂದರ್ಭದ ದೃಶ್ಯಾವಳಿ. ತಾಂತ್ರಿಕ ದೋಷ ಕಂಡು ಬಂದಿದೆ, ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನಿನ್ನೆ ಆದ ಘಟನೆ ಇಡೀ ದೇಶದಲ್ಲೇ ಬೆಚ್ಚಿ ಬಿದ್ದಿತ್ತು. ಮೆಡಿಕಲ್ ಸ್ಟೂಡೆಂಟ್ಸ್ 23 ಜನ ಸಾವನ್ನಪ್ಪಿದ್ರು, ಪ್ರಯಾಣಿಕರು ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಇವತ್ತು ನಡೆದಿರುವಂಥ ಘಟನೆ, ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹಾರಾಟವನ್ನು ನಡೆಸುವಾಗ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ. ಅದನ್ನು ಅಲ್ಲೇ ನಿಂತು ವೀಕ್ಷಿಸುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಬೈಕ್ಗಳು ಪಾರ್ಕ್ ಮಾಡಿದ್ದಾರೆ ಸುತ್ತಲೂ, ಅದನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಸಂದರ್ಭದ ದೃಶ್ಯಾವಳಿ.